ಇಡೀ ಕರ್ನಾಟಕದಲ್ಲಿ ಇದೇ ತಿಂಗಳ 18ನೇ ತಾರೀಕು ಬೀಡಿ, ಸಿಗರೇಟ್, ಗುಟ್ಕಾ, ಕಾಫಿ, ಟೀ, ಬೀಡ ಇವ್ಯಾವು ಕೂಡ ನಿಮಗೆ ಬಹುತೇಕ ಸಿಗುವಂಥದ್ದು ಅನುಮಾನ. ಯಾಕಂದರೆ ಅವತ್ತು ಕಂಪ್ಲೀಟಾಗಿ ಇಡೀ ಕರ್ನಾಟಕದಲ್ಲಿ ಕಾಂಡಿಮೆಂಟ್ಸ್, ಬೇಕರಿ ಕಾಂಡಿಮೆಂಟ್ಸ್, ಈ ಬೀಡ ಅಂಗಡಿಗಳು, ಈ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವಂತಹ ಈ ಚಿಲ್ಲರೆ ವ್ಯಾಪಾರ ಮಾಡುವಂಥ ಅಂಗಡಿಗಳಿದೆಯಲ್ಲ ಅವೆಲ್ಲವನ್ನು ಕೂಡ ಬಂದ್ ಮಾಡಿ ಒಂದು ದೊಡ್ಡ ಮಟ್ಟದ ಅನಿರ್ದಿಷ್ಟ ಅವಧಿಯ ಮುಷ್ಕರವನ್ನು ಮಾಡ್ತಿದ್ದಾರೆ. ಯಾಕೆ ಮಾಡ್ತಿದ್ದಾರೆ, ಅವರ ಬೇಡಿಕೆಗಳೇನು, ಅದನ್ನು ಕಂಪ್ಲೀಟಾಗಿ ಈ ಒಂದು ಸ್ಟೋರಿನಲ್ಲಿ ಹೇಳ್ತೀನಿ. ನಾನು ಶಿವಪ್ರಸಾದ್ ಮಾಗಡಿ. ಸರ್ಕಾರದ ವಿರುದ್ಧ ಒಂದು ಹೋರಾಟ, ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಅಂತಂದರೆ ಸರ್ಕಾರದ ಯೋಜನೆಗಳು, ಸರ್ಕಾರದಿಂದ ಅನುದಾನಗಳು ಅಥವಾ ಬಜೆಟ್ಟಿಂದ ನಮಗೆ ಅಂತ ಏನಾದರೂ ಕೊಡಿ ಎನ್ನುವಂಥ ಹೋರಾಟ, ಪ್ರತಿಭಟನೆಯನ್ನು ನಾವು ನೋಡಿದ್ದೀವಿ. ಆದರೆ ಇವರು ಮಾಡ್ತಾ ಇರುವಂಥ ಹೋರಾಟವನ್ನು ನೋಡಿದಾಗ ಸರ್ಕಾರಕ್ಕೆ ನಿಜಕ್ಕೂ ಕೂಡ ನಾಚಿಕೆ ಆಗಬೇಕು. ಯಾಕಂದರೆ ಈ ಕಾಂಡಿಮೆಂಟ್ಸ್, ಬೇಕರಿ ಕಾಂಡಿಮೆಂಟ್ಸ್, ಬೀಡ ಅಂಗಡಿನವರು ಕೇಳ್ತಾ ಇರುವಂಥ ಒಂದು ಮನವಿ, ಅವರ ಬೇಡಿಕೆ ಜೊತೆಗೆ ಅವರಿವತ್ತು ಹೋರಾಟದ ಮಟ್ಟಕ್ಕೆ ತಮ್ಮ ಒಂದು ದಿನದ ವ್ಯಾಪಾರವನ್ನು ಬಂದ್ ಮಾಡಿ ಹೋರಾಟದ ಮಟ್ಟಕ್ಕೆ ಇಡೀ ರಾಜ್ಯದಾದ್ಯಂತ ಎಲ್ಲರೂ ಕೂಡ 18ನೇ ತಾರೀಕು ಬೆಂಗಳೂರಿನ ಫ್ರೀಡಂ ಪಾರ್ಕ್ಗೆ ಬಂದು ಹೋರಾಟವನ್ನು ಮಾಡ್ತಿದ್ದಾರೆ ಅಂತಂದರೆ ನಿಜಕ್ಕೂ ಕೂಡ ಸರ್ಕಾರಕ್ಕೆ ನಾಚಿಕೆ ಆಗಬೇಕು. ಯಾಕಂದರೆ ಅವ್ರು ಕೇಳ್ತಾ ಇರುವಂಥದ್ದು ಯಾವುದು ಸರ್ಕಾರದಿಂದ ಬೇಡಿಕೆ ಆಗಲಿ, ಅನುದಾನ ಆಗಲಿ, ಬಜೆಟಲ್ಲಿ ಅನುದಾನ ಆಗಲಿ, ಸವಲತ್ತುಗಳು ಏನೂ ಕೇಳ್ತಾ ಇಲ್ಲ. ನಮ್ಮ ಪಾಡಿಗೆ ನಮ್ಮನ್ನು ಸ್ವಾಭಿಮಾನದಿಂದ ಕಷ್ಟಪಟ್ಟು ನಾವು ದುಡಿದು ತಿನ್ನುವಂಥವ್ರು ಸ್ವಾಭಿಮಾನದಿಂದ ಬದುಕಲು ಬಿಡಿ, ನಮ್ಮ ಮೇಲೆ ಆಗ್ತಾ ಇರುವಂಥ ದೌರ್ಜನ್ಯವನ್ನು ತಡೀರಿ ಅನ್ನುವಂಥ ಬೇಡಿಕೆಯನ್ನು ಇಟ್ಟು ಹೋರಾಟವನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಕರ್ನಾಟಕ ರಾಜ್ಯ ಕಾರ್ಮಿಕ ಪರಿಷತ್ ರವಿ ಶೆಟ್ಟಿ ಬೈಂದೂರವರ ನೇತೃತ್ವದಲ್ಲಿ ಈ ಒಂದು ದೊಡ್ಡ ಮಟ್ಟದ ಹೋರಾಟಕ್ಕೆ ಮುಂದಾಗಿದ್ದಾರೆ. ಇವರ ಬೇಡಿಕೆಗಳೇನು, ಇವ್ರು ಕೇಳ್ತಾ ಇರುವಂಥದ್ದು ಇಷ್ಟೇ. ಮೊದಲಿಗೆ ತಂಬಾಕು ಉತ್ಪನ್ನಗಳನ್ನು ಮುಕ್ತವಾಗಿ ಮಾರಾಟ ಮಾಡೋದಕ್ಕೆ ಅವಕಾಶವನ್ನು ಕೊಡಿ, ಇಲ್ಲ ಅಂದರೆ ಈ ತಂಬಾಕು ಉತ್ಪನ್ನಗಳನ್ನ ನಿಷೇಧನೆ ಮಾಡಿಬಿಡಿ ಅನ್ನುವಂಥ ಮೊದಲ ಬೇಡಿಕೆ. ಯಾಕಂದರೆ ತಂಬಾಕು ಉತ್ಪನ್ನಕ್ಕೆ ಸರ್ಕಾರ ಅನುಮತಿಯನ್ನು ಕೊಟ್ಟಿದೆ, ಆದರೆ 108 ರೂಲ್ಸು ರೆಗ್ಯುಲೇಷನ್ಸ್ಗಳನ್ನು ಮಾಡ್ತಾರೆ. ಆ ರೂಲ್ಸು ರೆಗ್ಯುಲೇಷನ್ನ ಫಾಲೋ ಮಾಡಿದ್ರೂ ಕೂಡ ಈ ಪೊಲೀಸರಿಂದ, ಈ ಕೋರ್ಟ್ಕಾ ಕಾಯ್ದೆ ಇದೆಯಲ್ಲ, ಆ ಒಂದು ಅಧಿಕಾರಿಗಳು ಬಂದು ಅವ್ರು ಮಾಡುವಂಥ ದೌರ್ಜನ್ಯಗಳು, ಏಕಾಏಕಿ ಬಂದು ಎಲ್ಲ ವಸ್ತುಗಳನ್ನು ಎತ್ಕೊಂಡು ಹೋಗ್ಬಿಡೋವಂಥದ್ದು, ದಿನಗಟ್ಟಲೆ ಸ್ಟೇಷನಲ್ಲಿ ಕೂರಿಸ್ಕೊಳ್ಳೋವಂಥದ್ದು, ಈ ರೀತಿಯಾದಂಥ ದಬ್ಬಾಳಿಕೆಗಳಿದೆಯಲ್ಲ, ಇದನ್ನು ನಮಗೆ ಆಗದಂಥ ರೀತಿಯಲ್ಲಿ ನೋಡ್ಕೊಳ್ಳಿ. ಇಲ್ಲಾಂದರೆ ನಾವು ಮಾರದೇ ಬೇಡ, ನೀವು ಸಂಪೂರ್ಣವಾಗಿ ತಂಬಾಕು ಉತ್ಪನ್ನಗಳನ್ನ ನಿಷೇಧ ಮಾಡಿ ಅನ್ನುವಂಥ ಮೊದಲ ಬೇಡಿಕೆ. ಇನ್ನು ಎರಡನೇ ಬೇಡಿಕೆ, ನಾವು ಹಣ ಕೊಟ್ಟು ತಂದಂತಹ ವಸ್ತುಗಳನ್ನು ಇಲಾಖೆಯವರು ಹೊತ್ಕೊಂಡು ಹೋಗುವಂಥ ಅಧಿಕಾರ ಇದೆಯಲ್ಲ ಅದನ್ನು ಮೊಟಕುಗೊಳಿಸಿ. ಯಾಕೆಂದರೆ ಈಗ ನೀವು ನೋಡಿರ್ತೀರಾ, ಬರ್ತಾರೆ ಪೊಲೀಸರು ಬರ್ತಾರೆ, ಏಕಾಏಕಿ ಎಲ್ಲ ಬೀಡಿ, ಸಿಗರೇಟು, ಗುಟ್ಕಾ ಎಲ್ಲನೂ ತುಂಬ್ಕೊಂಡು ಹೋಗ್ಬಿಡ್ತಾರೆ. ಕೇಳಿದ್ರೆ ನೀನು ಇಲ್ಲೆಲ್ಲ ಅಂಗಡಿ ಮುಂದೆ ಸೇರಿಸಕ್ಕೆ ಬಿಟ್ಟಿದ್ಯಾ, ಅಥವಾ ಇವತ್ತು ತಂಬಾಕು ದಿನಾಚರಣೆ, ಈ ರೀತಿಯಾಗಿ ಏನೋ ಒಂದು ಕಾರಣಗಳನ್ನು ಕೊಟ್ಬಿಟ್ಟು ಎತ್ಕೊಂಡು ಹೋಗ್ಬಿಡ್ತಾರೆ. ಅದಾದಮೇಲೆ ದಿನಗಟ್ಟಲೆ ಅವ್ರನ್ನ ಸ್ಟೇಷನಲ್ಲಿ ಕೂರಿಸ್ಕೊಂಡು ಅವ್ರ ಹತ್ರ ಒಂದಷ್ಟು ದುಡ್ಡನ್ನು ಈಸ್ಕೊಂಡು ಆಮೇಲೆ ಈ ವಸ್ತುಗಳನ್ನು ಕೊಡುವಂಥದ್ದು. ಅಥವಾ ಈ BBMPಯಿಂದ ಹೆಲ್ತ್ ಡಿಪಾರ್ಟ್ಮೆಂಟಿಂದಲೂ ಕೂಡ ಬರ್ತಾರೆ, ಅವರು ಕೂಡ ಇದನ್ನು ಎತ್ಕೊಂಡು ಹೋಗ್ಬಿಡುವಂಥದ್ದು. ಅಥವಾ ಈ ತಂಬಾಕು ಇಲಾಖೆ ಅಧಿಕಾರಿಗಳು ಅವರು ಕೂಡ ಇದನ್ನು ಎತ್ಕೊಂಡು ಹೋಗ್ಬಿಡ್ತಾರೆ. ಆಮೇಲೆ ನಿಮ್ಗೆ ಗೊತ್ತಿದೆ, ಸಿಗರೇಟು ಇವೆಲ್ಲವೂ ಕೂಡ ಒಂದೊಂದು ಪ್ಯಾಕು 150-200 ರೂಪಾಯಿ, 300 ರೂಪಾಯಿವರೆಗೂ ಇರುತ್ತೆ. ಹೀಗಾಗಿ ಲಾಭ ಕಡಿಮೆ, ಬಂಡವಾಳ ಜಾಸ್ತಿ ಹಾಕಿರ್ತಾರೆ. ಹೀಗಾಗಿ ಅದನ್ನು ಇವರು ಬಿಡಿಸ್ಕೊಂಬರ್ಬೇಕು ಅಂದರೆ ಒಂದು ದಿನದ ವ್ಯಾಪಾರ ಎಲ್ಲ ಬಿಟ್ಟು ಹೋಗಿ ಆ ಸ್ಟೇಷನ್ಗಳಲ್ಲೋ ಅಥವಾ ಸಂಬಂಧಪಟ್ಟಂಥ ಇಲಾಖೆಗಳಲ್ಲಿ ಒಂಥರ ಭಿಕ್ಷುಕು ರೀತಿಯಲ್ಲಿ ಇವ್ರನ್ನ ನಡೆಸ್ಕೊತಾರೆ. ಕಡೆಗೆ ಇವರು ಒಂದು 2,000-3,000 ಕೊಟ್ಟ ಮೇಲೆ ಇವ್ರಿಗೆ ಫೈನ್ ಅಂತ ಹೇಳಿಬಿಟ್ಟು ಅದನ್ನು ಹಾಕ್ತಾರೆ, ಎಕ್ಸ್ಟ್ರಾನೂ ಅಮೌಂಟ್ ಇಸ್ಕೊಂಡು ಇವರಿಗೆ ಇವರ ವಸ್ತುಗಳನ್ನು ಕೊಟ್ಟು ಕಳಿಸ್ತಾರೆ. ಈ ಅಧಿಕಾರವನ್ನು ಕೊಟ್ಟಿದ್ದಾರಲ್ಲ ಅಧಿಕಾರಿಗಳಿಗೆ, ಇದನ್ನು ಫಸ್ಟು ಮೊಟಕುಗೊಳಿಸಿ ಅನ್ನುವಂಥದ್ದು ಎರಡನೇ ಬೇಡಿಕೆ. ಇನ್ನು ನಮಗೆ ವ್ಯಾಪಾರ ವ್ಯವಹಾರ ಮಾಡಲು ಸರಿಯಾದಂಥ ಸಮಯವನ್ನು ನಿಗದಿಪಡಿಸಿ ಅನ್ನುವಂಥದ್ದು. ಈಗ ನೋಡ್ಬೋದು, ಏಕಾಏಕಿ ಪೊಲೀಸರು ಒಂದೊಂದ್ಸಲಿ ಒಂದೊಂದು ರೂಲ್ಸ್ಗಳನ್ನು ಮಾಡ್ತಾರೆ. ಒಂದೊಂದ್ಸಲಿ 10 ಅವರೇ 11 ಗಂಟೆ ಆದರೂ ತೆಗಿಯಕ್ಕೆ ಬಿಟ್ಟಿರ್ತಾರೆ. ಒಂದೊಂದ್ಸಲಿ ಹೆಂಗಿರು ಬಿಟ್ಟವರೆಲ್ಲ ಅಂತ ತೆಗೆದ್ರೆ ಬಂದು ಫೈನ್ಗಳು ಹಾಕ್ಬಿಡ್ತಾರೆ, ಅಥವಾ ಐಟಮ್ಗಳನ್ನ ಎತ್ಕೊಂಡು ಹೋಗ್ಬಿಡ್ತಾರೆ. ಅದಕ್ಕೆ ನಾವೇನು ಎಕ್ಸ್ಟ್ರಾ ಸಮಯವನ್ನು ನಾವು ಕೇಳೋದಿಲ್ಲ. ಸರ್ಕಾರ ಯಾವ ಸಮಯವನ್ನು ನಿಗದಿ ಮಾಡುತ್ತಲ್ಲ ಆ ಸಮಯಕ್ಕೆ ನಾವು ವ್ಯಾಪಾರ ಮಾಡಿ ನಮ್ಮ ಅಂಗಡಿಯನ್ನು ಓಪನ್ ಮಾಡೋದು, ಕ್ಲೋಸ್ ಮಾಡೋದು ಮಾಡ್ತೀವಿ. ನೀವು ಒಂದು ಟೈಮ್ ಫಿಕ್ಸ್ ಮಾಡಿಬಿಡಿ, ನಮಗೆ ಅನಾವಶ್ಯಕವಾಗಿ ಪೊಲೀಸರಿಂದ, ಅಧಿಕಾರಿಗಳಿಂದ ತೊಂದರೆ ಆಗೋದು ಬೇಡ ಅದನ್ನು ಅನ್ನುವಂಥ ಬೇಡಿಕೆಯನ್ನು ಮತ್ತೊಂದಿಟ್ಟಿದ್ದಾರೆ. ಮತ್ತು ನಮ್ಮ ಮೇಲೆ ಅಧಿಕಾರಿಗಳು ನಡೆಸುವಂಥ ದರ್ಪ ನಿಲ್ಲಬೇಕು. ಹೇಳಿದ್ನಲ್ಲ, ಪೊಲೀಸ್ ಡಿಪಾರ್ಟ್ಮೆಂಟು, ಕಮರ್ಷಿಯಲ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟು, ಈ GBA, ಈಗ BBMP GB ಆಗಿದೆಯಲ್ಲ ಆ ಅಧಿಕಾರಿಗಳು, ಇವರ ಮತ್ತು ಈ ತಂಬಾಕು ಇಲಾಖೆ ಅಧಿಕಾರಿಗಳಿಂದ ಆಗ್ತಾ ಇರುವಂಥ ದೌರ್ಜನ್ಯ ಸಂಪೂರ್ಣವಾಗಿ ನಮ್ಮ ಮೇಲೆ ದಬ್ಬಾಳಿಕೆ ಎಲ್ಲವೂ ಕೂಡ ನಿಲ್ಲಬೇಕು ಅನ್ನೋಂಥದ್ದು ಮತ್ತೊಂದು ಬೇಡಿಕೆ. ಇನ್ನು ಕೋಟ್ಪಾ ಕಾಯ್ದೆ ಹೆಸರಲ್ಲಿ ನಮ್ಮ ಮೇಲೆ ನಡೆಯುವ ದೌರ್ಜನ್ಯ ನಿಲ್ಲರಿ. ನಾನು ಹೇಳಿದ್ನಲ್ಲ, ಈ ತಂಬಾಕು ಇಲಾಖೆ ಅಂಡರಲ್ಲಿ ಒಂದಷ್ಟು ರೂಲ್ಸ್ಗಳಿರುತ್ತೆ. ನೀವು ಆ ರೂಲ್ಸ್ ವೈಲೇಷನ್ ಮಾಡಿದ್ದೀರಾ, ಇದು ಮಾಡಿದ್ದೀರಾ ಅಂತೇಳಿ ಇಲ್ಲ ಸಲ್ಲದ ದೌರ್ಜನ್ಯವನ್ನು ಕೊಡುವಂಥ, ಅವರಿಂದ ಹಣ ವಸೂಲಿ ಮಾಡುವಂಥ ಕೆಲಸ ನಡೆಯುತ್ತೆ. ಇದು ಕೂಡ ಕಂಪ್ಲೀಟಾಗಿ ನಿಲ್ಲಬೇಕು ಅಂತ. ಇನ್ನು ಬಹಳ ಪ್ರಮುಖವಾಗಿ
ಪುಡಿ ರೌಡಿಗಳ ಉಪಟಳಕ್ಕೆ ಕಡಿವಾಣ ಹಾಕಬೇಕು. ಇದನ್ನ ಹೊಸದಾಗಿ ಈಗ ಗೃಹ ಸಚಿವರಾಗಿ ಪ್ರಿಯಾಂಕ್ ಖರ್ಗೆ ಅವರು ಬಂದಿದ್ದಾರೆ. ತುಂಬ ಆಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದೀರಾ. ದಯಮಾಡಿ, ಯಾಕೆಂದರೆ ಈ ಒಂದು ಬಿಸ್ನೆಸ್ ಇದೆಯಲ್ಲ, ಇದು ನಂಬ್ಕೊಂಡು ಲಕ್ಷಾಂತರ ಜನ ಇದ್ದಾರೆ. ನೀವು ಇದನ್ನ ನಿಮ್ಮ ಇಲಾಖೆಯಿಂದ ಗಮನ ಹರಿಸ್ಬೇಕೆ. ನಾವು ಸಾಕಷ್ಟು ಸ್ಟೋರಿಗಳು ಮಾಡಿದ್ದೀವಿ. ಈ ಪುಡಿ ರೌಡಿಗಳು ಇರ್ತಾರಲ್ಲ, ಹೊಟ್ಟೆ ತುಂಬ ಕುಡ್ಕೊಂಡು ಬಾಯಿ ತುಂಬ ಮೂಗು ತುಂಬ ಗಾಂಜಾ ಸೇತ್ಕೊಂಡು ಕೊಡೋಕ್ಕೆ ಕಾಸಿಲ್ಲ ಅಂದ್ರೂ ಕೂಡ ಸಿಗರೇಟು ಬೀಡ ಅಥವಾ ಇನ್ನೇನಾದ್ರು ತೆಗೆದುಕೊಂಡು ಕಡೆ ಕೇಳಕ್ಕೆ ಹೋದಾಗ ಅವ್ರ ಮೇಲೆ ಹಲ್ಲೆ ಮಾಡುವಂಥದ್ದು, ಕಾಂಡಿಮೆಂಟ್ಸ್ ಅವ್ರ ಮೇಲೆ, ಬೀಡ ಅಂಗಡಿಗಳ ಮೇಲೆ ಹಲ್ಲೆ ಮಾಡುವಂಥದ್ದು, ಬಾಟ್ಲನ್ನು ಹೊಡೆದಾಕುವಂಥದ್ದು, ಜೊತೆಗೆ ಅವ್ರ ಮೇಲೆ ಹಲ್ಲೆ ಮಾಡುವಂಥ ಸಾಕಷ್ಟು ಘಟನೆಗಳಿದೆ. ಸೊ ಹೀಗಾಗಿ ಈ ರೀತಿಯಾದಂಥ ಘಟನೆಗಳಾಗಬಾರ್ದು. ಈ ರೀತಿ ಮಾಡಿದಂಥ ವ್ಯಕ್ತಿಗಳಿದ್ದಾರಲ್ಲ ಪುಡಿ ರೌಡಿಗಳಿಗೆ ಸರಿಯಾದಂಥ ಒಂದು ಟ್ರೀಟ್ಮೆಂಟ್ ಆಗಬೇಕು. ಈ ನಿಮಗೆ ಈ UP ಮತ್ತು ಈ ಪಶ್ಚಿಮ ಬಂಗಾಳ ಈಗೆಲ್ಲ ಆಗ್ತಿದೆ ನೋಡಿ, ಮಧ್ಯಪ್ರದೇಶದಲ್ಲೆಲ್ಲ ಆ ರೀತಿಯಾಗಿ ಯಾರು ಈ ರೀತಿಯ ಪುಡಿ ರೌಡಿಗಳು ದಾಳಿಯನ್ನು ಮಾಡ್ತಾರಲ್ಲ ಅವರಿಗೆ ಸರಿಯಾಗಿ ಟ್ರೀಟ್ಮೆಂಟನ್ನು ಕೊಟ್ಟು ಕಾಲಲ್ಲಿ ಬಾಸುಂಡೆ ಬರೋ ಹಂಗೆ ಹೊಡೆದು ಬರೀ ಕಾಲಲ್ಲಿ ಒಂದು ಮೂನ್ ವಾಕ್ ಮಾಡಿಸ್ಬೇಕು ಮೇನ್ ರೋಡ್ಗಳಲ್ಲಿ. ಆ ವಿಡಿಯೋಗಳು ವೈರಲ್ ಆಗಬೇಕು. ಅವಾಗಷ್ಟೇ ಈ ರೀತಿಯಾಗಿ ದಾಳಿಗಳು ನಿಲ್ಲುವಂಥದ್ದು. ನಮ್ಮ ರಾಜ್ಯದಲ್ಲಿ ಅದಕ್ಕೆ ಅವಕಾಶ ಮಾಡಿಕೊಡ್ತಾರೋ ಇಲ್ವೋ, ಆದರೆ ಕಾನೂನಿನ ಪ್ರಕಾರದಲ್ಲಿ ಈ ರೀತಿಯಾಗಿ ಅಮಾಯಕರ ಮೇಲೆ ಹೊಟ್ಟೆಪಾಡಿಗೆ ಬಿಸ್ನೆಸ್ ಮಾಡುವಂಥರ ಮೇಲೆ ಹಲ್ಲೆ ಮಾಡ್ತಾರಲ್ಲ, ಇವರಿಗೆ ಸರಿಯಾದಂಥ ಬುದ್ಧಿಯನ್ನು ಕಲಿಸ್ಬೇಕು ಅನ್ನುವಂಥ ಪ್ರಮುಖ ಬೇಡಿಕೆಯನ್ನು ಇಟ್ಟಿದ್ದಾರೆ. ಇನ್ನು ಸಾಮಾನ್ಯವಾಗಿ ಮನನೊಂದು ಒಂದಷ್ಟು ಬೇಡಿಕೆಗಳನ್ನ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಕಳ್ಳರಲ್ಲ, ನಾವು ಸ್ವಾಭಿಮಾನಿಗಳು, ಸ್ವತಂತ್ರ ಭಾರತದ ಪ್ರಜೆಗಳಾಗಿರೋದು ನಮಗೆ ಸ್ವತಂತ್ರವಾಗಿ ಬದುಕೋಕೆ ಬಿಡಿ. ಏಕೆಂದರೆ ನೊಂದೋಗಿದ್ದಾರೆ. ನಮ್ಮನ್ನು ಈ ಅಧಿಕಾರಿಗಳು ನಡೆಸ್ಕೊಡುವಂಥ ರೀತಿಗಳು, ಪೊಲೀಸರು ನಡೆಸ್ಕೊಡುವಂಥ ರೀತಿಗಳು ನೋಡಿದಾಗ ನಾವೇನು ಕಳ್ತನ ಮಾಡ್ತಾ ಇದ್ದೀವ, ನಾವು ಕಳ್ಳರ ಅನ್ನುವಂಥ ಭಾವನೆ ಅವ್ರಿಗೆ ಬಂದ್ಬಿಡುತ್ತೆ. ಇದು ಹೋಗಬೇಕು. ಮತ್ತು ಸ್ವತಂತ್ರ ಭಾರತದ ನಮ್ಮ ಸ್ವತಂತ್ರವಾಗಿ ಬದುಕೋದಕ್ಕೆ ಅವಕಾಶವನ್ನು ಮಾಡಿ ಕೊಡಿ ಅನ್ನುವಂಥ ತುಂಬ ನೊಂದು ಬೇಡಿಕೆಗಳನ್ನ ಇಟ್ಟಿದ್ದಾರೆ. ಕನಿಷ್ಠ ಈ ಸರ್ಕಾರಕ್ಕೆ ಹೊರೆಯಾಗುವಂಥ ಯಾವುದೇ ಬೇಡಿಕೆಗಳಿಲ್ಲ ಇದರೊಳಗಡೆ. ಅಟ್ಲೀಸ್ಟ್ ಇದನ್ನಾದರೂ ಕೂಡ ಅವತ್ತು ಆ ಪ್ರತಿಭಟನೆಗೆ ಗೃಹ ಸಚಿವರೇ ಬಂದು ಅವ್ರ ಮನವಿಯನ್ನು ಇಸ್ಕೊಂಡ್ರೆ ಬಹಳ ಒಳ್ಳೆಯದು ಅಂತ ನಮ್ಗನ್ಸುತ್ತೆ. ಬಂದು ಅವರ ಸಮಸ್ಯೆಗಳೆಲ್ಲವೂ ಕೂಡ ಬಗೆಹರಿಲಿ ಅನ್ನುವಂಥದ್ದು. ಜೊತೆಗೆ ಇವರ ಒಂದು ಪ್ರತಿಭಟನೆ ಹೋರಾಟ ಕೂಡ ಶಾಂತಿಯಾಗಿ ಯಾವುದೇ ಕಾನೂನು ಸುವ್ಯವಸ್ಥೆಗೆ ಧಕ್ಕೆ ತರದಂಥ ರೀತಿಯಲ್ಲಿ ಆಗುತ್ತೆ ಅಂತ ನಾವು ಕೂಡ ಭಾವಿಸ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.